ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೋಚ್ ಶೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊನ್ನೆ ಸ್ಕ್ವಾಟ್ ಆಗಿದೆ, ಡೆಡ್ ಲಿಫ್ಟ್ ಆಗಿದೆ, ನಿನ್ನೆ ಬೆಂಚ್ ಪ್ರೆಸ್ ಆಗಿದೆ. ಇವತ್ತು ಮೋಸ್ಟ್ ಪ್ರಾಬ್ಲಿ ಸ್ವಲ್ಪ ಎಕ್ಸಸರೀಸ್ ವರ್ಕ್, ಬಾಕ್ಸ್ ಜಂಪ್, ಬೆಲ್ಟ್ ಸ್ಕ್ವಾಟ್, GHR ಮತ್ತೆ ಮಾಡ್ತಾ ಇದ್ದೀನಿ. GHR ಯಾಕಂದ್ರೆ ಹ್ಯಾಮ್ಸ್ಟ್ರಿಂಗ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕು, ಸ್ವಲ್ಪ ವೀಕ್ ಇರೋದನ್ನ. ಹ್ಯಾಮ್ಸ್ಟ್ರಿಂಗು ಮತ್ತೆ ಗ್ಲೂಟ್ಸ್ ಫೋಕಸ್ 4 ವರ್ಕೌಟ್ ಇದೆ. ಚಲೋ ಲೆಟ್ಸ್ ಗೋ. ಬೆಂಗಳೂರಲ್ಲಂತೂ ಹೆಂಗ್ ಮಳೆ ಬರ್ತಾ ಇದೆ ಅಂತ ಅಂದ್ರೆ ಕೇಳೋದೆಲ್ಲ, ಎಲ್ಲ ಕರೆಂಟ್ ಸಹ ಹೋಗಿದೆ. ಲೆಟ್ಸ್ ಡೂ ವರ್ಕೌಟ್. ಕೊನೆಗೂ ಇವತ್ತು ವರ್ಕೌಟ್ ಆಯ್ತು. ಜಾಸ್ತಿ ಇರಲಿಲ್ಲ, 48 ಇಂಚ್ದು ಬಾಕ್ಸ್ ಜಂಪ್ ಇತ್ತು. ಅದಾದ ನಂತರ ಬ್ಯಾಕ್ ಎಕ್ಸ್ಟೆನ್ಷನ್. ಸೊ ಎರಡೇ ವರ್ಕೌಟ್, ಯಾಕಂತಂದ್ರೆ ಮೊನ್ನೆ ಎಲ್ಲ ಮಾಡಿ ಸ್ವಲ್ಪ ಸೋರ್ನೆಸ್ ಇದೆ. ಸೊ ಹಾಗೆ ಬಟ್ ಇವತ್ತು ನಿನ್ನೆ ಕೆಲವೊಂದು ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದಾಗ ಫ್ಯಾಟ್ ಲಾಸ್ ಬಗ್ಗೆ ಹೇಳಿ ಸರ್ ಅಂತ ಇದ್ರು. ಅದಕ್ಕೆ ಅದ್ರ ಬಗ್ಗೆ ಒಂದು ವಿಶೇಷವಾಗಿ, ಯಾಕಂದ್ರೆ ಎರಡೇ ವರ್ಕೌಟ್ ಇರೋದ್ರಿಂದ, ಜಾಸ್ತಿ ವರ್ಕೌಟ್ ಇಲ್ಲದೆ ಇರೋದ್ರಿಂದ ಇದ್ರ ಬಗ್ಗೆನೂ ಒಂದು ಸ್ವಲ್ಪ ಎರಡು ಇನ್ಫಾರ್ಮೇಶನ್, ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ಫ್ಯಾಟ್ ಲಾಸ್ ಮಾಡಬೇಕು ಅನ್ಕೊಂಡಿರೋರಿಗೆ ಖಂಡಿತವಾಗ್ಲೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಫಸ್ಟ್ ನೀವು ಮಾಡ್ಬೇಕಾಗಿರೋಂಥದ್ದು ಏನು ಅಂತಂದ್ರೆ, ಫ್ಯಾಟ್ ಲಾಸ್ ಮಾಡಬೇಕು ಅಥವಾ ಸಣ್ಣ ಆಗ್ಬೇಕು ಈ ತರದೆಲ್ಲ ಏನಾದ್ರು ಆಸೆ ಇತ್ತು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಒಂದು ಜನರಲ್ ಬ್ಲಡ್ ಚೆಕಪ್ ಮಾಡಿ. ಇದರಲ್ಲಿ ವಿಟಮಿನ್ ಡಿ, B12, LDL, HDL ಆಗಿರ್ಬೋದು, ಆಮೇಲೆ ಲಿವರ್ ಪ್ರೊಫೈಲ್ ಆಗಿರ್ಬೋದು, ಕಿಡ್ನಿ ಪ್ರೊಫೈಲ್, ಇದೆಲ್ಲದನ್ನೂ ಒಂದು ಚೆಕ್ ಮಾಡುವಂತ ಒಂದು ಬೇಸಿಕ್ ಬ್ಲಡ್ ಪ್ರೊಫೈಲ್ ಚೆಕ್ ಮಾಡಿ. ಚೆಕ್ ಮಾಡಿದ್ಮೇಲೆ ನಿಮ್ಗೆ ಏನೇನ್ ಡಿಫಿಷಿಯನ್ಸಿ ಇದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು, ಅದ್ರ ನಂತರ ಯಾರಾದ್ರೂ ಸರ್ಟಿಫೈಡ್ ಗೊತ್ತಿರೋರು, ನಿಜವಾಗ್ಲೂ ಇನ್ಫಾರ್ಮೇಶನ್ ಗೊತ್ತಿರೋ ಅಂತವ್ರ ಹತ್ರ ಮಾತಾಡಿ ಡಯಟ್ಸ್ ಹೇಗ್ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಯಾಕೆ ಅಂತಂದ್ರೆ, ನನಗೆ ನಿನ್ನೆ ಕೇಳಿದ್ದೇನು ಅಂತಂದ್ರೆ, ಟ್ರೈನರ್ ಹೇಳಿದ್ರಂತೆ ಸರ್ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಹೋಗಿದ್ದಾಗ ಜಿಮ್ಗೆ ವರ್ಕೌಟ್ ಎಲ್ಲ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ, ಬಟ್ ರೈಸ್ ತಿನ್ಬೇಡಿ, ಚಪಾತಿ ತಿನ್ನಿ, ಈ ತರದ್ದೆಲ್ಲ ಜಾಸ್ತಿ, ಬರೀ ಹಣ್ಣುಗಳನ್ನೇ ತಿನ್ನಿ, ತರಕಾರಿನೇ ತಿನ್ನಿ, ಈ ತರ ಮಾಡಿ ಅಂತ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಿಮ್ಗೆ ಕ್ಯಾಲರಿ ಡೆಫಿಸಿಟ್ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಯಾಕಂದ್ರೆ ನಿಮ್ಗೆ ರೈಸ್ ಅಂದ ತಕ್ಷಣನೇ ರೈಸ್ ಇಸ್ ಟೂ ಬ್ಯಾಡ್ ಅಂತೇನಿಲ್ಲ. ನಾನು 18 ವರ್ಷದಿಂದ ಇವತ್ತವರೆಗೂ ನಾನು ತಿಂತಾ ಇರೋದು ರೈಸೇನೆ. ಅದು 3 ಹೊತ್ತು ತಿಂತೀನಿ, ಕೆಲವೊಂದ್ಸಲ 2 ಹೊತ್ತು ತಿಂತೀನಿ, ಏನು ತೊಂದರೆ ಆಗಲ್ಲ. ಯಾಕೆ ಅಂತಂದ್ರೆ, ಫಸ್ಟ್ ಫುಡ್ ಯಾವತ್ತಿದ್ರು ನಮ್ಗೆ ಚಿಕ್ಕ ವಯಸ್ಸಿಂದ ನಾವು ಯಾವ ತರ ಫುಡ್ ತಿಂತಾ ಇದೀವಿ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಈ ತರ ಫುಡ್ ಅನ್ನೇ ನಾವೀಗ ವೆಯ್ಟ್ ಲಾಸ್ ಜರ್ನಿನಲ್ಲೂ ಆಡ್ ಮಾಡಿದ್ರೆ ದಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಫಾರ್ ಎಕ್ಸಾಂಪಲ್, ನಾನೀಗ ಬೆಳಿಗ್ಗೆ ಈಗ ರೈಸ್ ಬಾತ್ ತಿಂತೀನಿ ಅಂತ ಇಟ್ಕೊಂಡು, ನಾನು ಪುಳಿಯೋಗರೆ ಅಂತ ತುಂಬಾನೇ ಜಾಸ್ತಿ ತಿಂತೀನಿ. ಪುಳಿಯೋಗರೆ ಆಗಿರ್ಬೋದು, ಲೆಮನ್ ರೈಸ್ ಆಗಿರ್ಬೋದು, ಈ ತರ ರೈಸ್ ಐಟಮ್ಗಳನ್ನ ಬೆಳಿಗ್ಗೆ ಜಾಸ್ತಿ ತಿಂತೀನಿ. ವೆಯ್ಟ್ ಲಾಸ್ ಮಾಡಬೇಕು ಅಂದಾಗ ನಾನು ಮೋಸ್ಟ್ ಪ್ರಾಬಬ್ಲಿ ಈಗ 1 ಫುಲ್ ಪುಳಿಯೋಗರೆ ಅಥವಾ 1 ಫುಲ್ ರೈಸ್ ತಿನ್ನೋದನ್ನ ಹಾಫ್ ರೈಸ್ ತಿಂತೀನಿ. ಮಿಕ್ಕಿದ ಹಾಫ್ ಪೋರ್ಷನ್, ಯಾಕಂದ್ರೆ ನಾನು ಹೊಟ್ಟೆ ಹಸಿತ್ತೆ, ಬರೀ ಹಾಫ್ ರೈಸ್ ತಿನ್ಕೊಂಡೋದ್ರೆ ಸಾಕಾಗಲ್ಲ. ಮಿಕ್ಕಿದ ಹಾಫ್ ಪೋರ್ಷನ್ ಏನ್ ಮಾಡ್ತೀನಿ ಅಂದ್ರೆ 3 or 4 ಅಥವಾ 5 ಅಥವಾ ಮಿನಿಮಮ್ ಅಂದ್ರೆ ನಾನು 4 ಫುಲ್ ಎಗ್ಸ್ ತಿಂತೀನಿ. ಯಾಕೆಂತಂದ್ರೆ ನಂದು HDL ಲೆವೆಲ್ ಲೋ ಇದೆ. ಸೊ ಗುಡ್ ಕೊಲೆಸ್ಟ್ರಾಲ್ ಇಸ್ ರಿಕ್ವೈರ್ಡ್. ಸೊ ಹಾಗಾಗಿ ನಾನು ಫುಲ್ ಎಗ್ ತಿನ್ನೋದ್ರಿಂದ ನನ್ಗೇನು ಸಮಸ್ಯೆ ಆಗಲ್ಲ. ಅದಕ್ಕೋಸ್ಕರನೇ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಫಸ್ಟಿಗೆ ಇನ್ಫಾರ್ಮ್ ಮಾಡಿರುವಂಥದ್ದು. ಸೊ ಅದರಿಂದ ನನಗೆ ಇವಾಗ ಏನಾಗುತ್ತೆ ಅಂತಂದ್ರೆ, ಕಾರ್ಬ್ಸ್ ಸ್ವಲ್ಪ ಕಮ್ಮಿ ಮಾಡಿದೆ, ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿದೆ. ಕಾರ್ಬ್ಸ್ ಅನ್ನ ಕಮ್ಮಿ ಮಾಡೋದು, ಕಾರ್ಬ್ಸ್ ಅನ್ನ ಝೀರೋ ಮಾಡೋದಲ್ಲ, ಕಾರ್ಬ್ಸ್ ಅನ್ನ ಕಮ್ಮಿ ಮಾಡಿ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿದಾಗ ನಿಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಫ್ಯಾಟ್ ಬಾಡಿನಲ್ಲಿ ಇರುವಂತ ಫ್ಯಾಟ್ ಕರಗುತ್ತೆ ವೆನ್ ಯು ಡೂ ದ ಸ್ಟ್ರೆಂತ್ ಟ್ರೈನಿಂಗ್ ಅಗೇನ್. ಯಾಕೆಂತಂದ್ರೆ ತುಂಬಾ ಜನ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ಫ್ಯಾಟ್ ಲಾಸ್ ಮಾಡಬೇಕು ಅಂತ ಜಾಸ್ತಿ ಕಾರ್ಡಿಯೋ ಮಾಡ್ತಾ ಇರ್ತೀರಾ. ಪ್ರತಿ ಸಲನೂ ನೀವು ಜಾಸ್ತಿ ಕಾರ್ಡಿಯೋ ಮಾಡಿದಾಗ ಖಂಡಿತವಾಗ್ಲೂ ನಿಮ್ದು ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಆ ವೆಯ್ಟ್ ಲಾಸ್ ಅಲ್ಲಿ ಫ್ಯಾಟ್ ಲಾಸ್ಗಿಂತ ಜಾಸ್ತಿ ಮದಲ್ ಲಾಸ್ ಆಗಿರುತ್ತೆ. ಯಾಕೆ ಅಂತಂದ್ರೆ, ನೀವು ವಿಡಿಯೋ ನೋಡ್ತಾ ಇರ್ಬೋದು ಅಥವಾ ನಿಮ್ ಫ್ರೆಂಡ್ಸ್ಗಳು ಯಾರಾದ್ರೂ ಮಾಡಿದಿದ್ರೆ, ವೆಯ್ಟ್ ಲಾಸ್ ಮಾಡಿದ್ರೆ 10 kg 20 kg ಲಾಸ್ ಮಾಡಿರ್ತಾರ, ಅದ್ರಲ್ಲಿ ಅವ್ರ ಹತ್ರನೇ ನೀವು ಕೇಳಿ. ಅವ್ರಿಗೆ ವೆಯ್ಟ್ ಲಾಸ್ ಮಾಡ್ಬೇಕಾ ಮೊದ್ಲಿದ್ದದ್ದು ಸ್ಟ್ರೆಂತ್ ಅಥವಾ
ಆ ಆಕ್ಟಿವ್ ಆಗಿ ಏನಿದ್ರು ವೆಯ್ಟ್ ಲಾಸ್ ಮಾಡಿದ್ಮೇಲೆ ಅವ್ರ ಆಕ್ಟಿವ್ ಲೆವೆಲ್ ಜಾಸ್ತಿ ಆಗಿದೆಯಾ ಅಥವಾ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆಯಾ, ತಲೆ ಕೂದಲು ಉದುರುತ್ತಾ ಇದೆಯಾ, ಅಥವಾ ಆಂಗ್ಸೈಟಿ ಲೆವೆಲ್ ಜಾಸ್ತಿ ಆಗೋದು ಅಥವಾ ಆಂಗರ್ ಇಶ್ಯೂಸ್ ಜಾಸ್ತಿ ಆಗ್ತದೆ, ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಎಸ್ಪೆಷಲಿ ಫಾರ್ ವುಮೆನ್ ಇದೆಲ್ಲದನ್ನು ನೀವು ತುಂಬಾ ಏನೋ ಒಂದು ಪ್ರೋಗ್ರಾಮ್ ಬರ್ತಾ ಇದೆ, ಹೆಚ್ಚಿನ ಜನ ನಾನು ನೋಡ್ತಾ ಇದ್ದೀನಿ ಮದುವೆ ಅಥವಾ ರಿಸೆಪ್ಷನ್ ಈ ತರದ್ ಏನೋ ಒಂದು ಬಂತು ಅಂದಾಗ ಸಡನ್ ಆಗಿ ಕಂಪ್ಲೀಟ್ ಆಗಿ ಫುಡ್ ಅನ್ನು ಅವಾಯ್ಡ್ ಮಾಡಿಬಿಟ್ಟು ಸಣ್ಣ ಕಾಣಿಸ್ಬೇಕು ಅನ್ನೋ ಒಂದೇ ಒಂದು ರೀಸನ್ ಮಾಡ್ತೀರಾ, ತುಂಬಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಮಾಡೋದ್ರ ಬದಲು ಹೈ ಪ್ರೋಟೀನ್ ಡಯಟ್ ಅಂತಂದ್ರೆ ಕಾರ್ಬ್ಸ್ ಝೀರೋ ಮಾಡಬೇಡಿ, ಕಾರ್ಬ್ಸ್ ಕೂಡ ನಿಮ್ಮ ಡಯಟ್ ಅಲ್ಲಿ ಮೇಂಟೈನ್ ಮಾಡಿ, ಅದ್ರ ಜೊತೆ ಪ್ರೋಟೀನ್ ಇಂಟೇಕ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಿ, ಅದಾದ್ಮೇಲೆ ವರ್ಕೌಟ್ ಸ್ಟ್ರೆಂತ್ ಟ್ರೈನಿಂಗ್ ಜೊತೆಗೆ ನೀವು ಕಾರ್ಡಿಯೋ ಮಾಡಿ. 100% ನೀವೇನ್ ರಿಸಲ್ಟ್ ನ ನೀವು ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಿಗುತ್ತೆ. ನಿಮ್ಗೆ ಯಾರಿಗಾದ್ರೂ ಏನಾದ್ರು ಡೌಟ್ ಇತ್ತು ಅಂದ್ರೆ ಈ ವಿಚಾರವಾಗಿ ಖಂಡಿತವಾಗ್ಲೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಕೊಡ್ತಾ ಇರ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬಗ್ಗೆ ಡೌಟ್ ಇತ್ತು ಅಂತಂದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಇಲ್ಲಾಂದ್ರೆ ನನಗೆ ಕೋಚ್ ವಿಶ್ವ ಯೂಟ್ಯೂಬ್ ಕೋಚ್ ವಿಶ್ವ ಪವರ್ ಲಿಫ್ಟಿಂಗ್ ಇದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಕೂಡ ನೀವು ಪಿಂಗ್ ಮಾಡಿ ಹೇಳ್ಬೋದು. ಅದಕ್ಕೆ ನಾನು ಖಂಡಿತವಾಗ್ಲೂ ಸೊಲ್ಯೂಷನ್ ಕೊಡ್ತೀನಿ. ಓಕೆ, ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ, ಕೋಚ್ ವಿಶ್ವ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇರಿ. ಏನೇ ಡೌಟ್ಸ್ ಇತ್ತು ಅಂದ್ರೂ ನನಗೆ DM ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ತಿಳಿಸಿ. ನಿಮ್ಗೆ ಈ ವಿಡಿಯೋ ನೋಡಿದ್ಮೇಲೆ ಇಷ್ಟ ಆಯ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.